ನಮಸ್ತೆ ಎಲ್ಲರಿಗೂ. ಕುಕ್ ವಿತ್ ಅನು ಬ್ಲಾಕ್ಗೆ ಸ್ವಾಗತ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಮಹಾಶಿವರಾತ್ರಿ ಹಬ್ಬಕ್ಕೆ ಪಾಕದುಂಡೆ ಮಾಡ್ತಾ ಇದ್ದೇನೆ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ತೊಳೆದು ಒಣಗಿಸಿರೋ ಅಕ್ಕಿ 1 ಗ್ಲಾಸು, ಕಡಲೆಪಪ್ಪು 1 ಗ್ಲಾಸು, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿರುವಂಥದ್ದು 1 ಗ್ಲಾಸು, ಬೆಲ್ಲ 1 ಗ್ಲಾಸ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ಎಳ್ಳನ್ನು ಹುರಿದಿದ್ದೀನಿ. ಇದು ಹಿಡಿ ಹಾಗೆ ಹಾಕೋದಕ್ಕೆ ಕಡಲೆಪಪ್ಪು ಮತ್ತು ಏಲಕ್ಕಿ ಇದನ್ನು ಹಾಕಿ ಈಗ ನಾನು ಮಿಕ್ಸಿಗೆ ಹಾಕ್ತೀನಿ. ಹುರಿದಿರೋ ಅಂಥ ಅಕ್ಕಿನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದೇ ಥರ ಕಡಲೆಪಪ್ಪು 1 ಗ್ಲಾಸ್ ತೊಗೊಂಡಿದ್ದೆ, ಅದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಈಗ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಬೆಲ್ಲ ಹಾಕಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಒಂದೂವರೆ ಗ್ಲಾಸಷ್ಟು ಬೆಲ್ಲ ಹಾಕಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಮಿಕ್ಕಿದೆ. 3/4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಒಂದೆಳೆ ಪಾಕ ಬರಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ. ಒಂದೆಳೆ ಪಾಕ ಬರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಹಬ್ಬಕ್ಕೆ ಸ್ಪೆಷಲಾಗಿ ಇದನ್ನೇ ಮಾಡೋದು. ತುಂಬಾ ನಾವು ಚಿಕ್ಕ ಮಕ್ಕಳಿರುವಾಗ ನಮ್ಮ ತಾಯಿ ಎಲ್ಲ ಇದೇ ಮಾಡ್ತಾಯಿದ್ರು. ಈಗ ಎಲ್ಲರೂ ಯಾರು ತಿಂತಾರೆ? ಈಗ ಇದನ್ನೆಲ್ಲ ಯಾರೂ ತಿನ್ನಲ್ಲ. ಈಗೆಲ್ಲ ಪಿಜ್ಜಾ ಬರ್ಗರ್ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಇದನ್ನು ತಿನ್ನಲ್ಲ. ತುಂಬ ಚೆನ್ನಾಗಿರುತ್ತೆ. ಇದು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಮನೆಗಳಲ್ಲಿ ಹಳೆ ತಿಂಡಿ ಮಾಡೋದೇ ತುಂಬ ಕಡಿಮೆ ಆಗೋಗಿದೆ. ಬಿಸಿ ಆಗ್ತಾಯಿದೆ, ಕುದಿಬೇಕು ಚೆನ್ನಾಗಿ. ನಾಲ್ಕೈದು ಥರ ರಾಗಿಯಲ್ಲೂ ಮಾಡಿಕೊಂಡು ಫ್ರೈ ಮಾಡಿಕೊಂಡು 4-5 ಥರ ಅವಲಕ್ಕಿಯಲ್ಲೂ ಮಾಡ್ಬೋದು. ಸುಮಾರು ಇದರಲ್ಲಿ ಮಾಡ್ತಾರೆ. ಸಡನ್ನಾಗಿ ಕೈ ಇಡಬಾರ್ದು. ಬಿಸಿ ತುಂಬ ಬಿಸಿ ಇರುತ್ತೆ ಪಾಕ. ಸ್ವಲ್ಪ ಹೊತ್ತು ಎಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಎಷ್ಟೆಷ್ಟು ಬೇಕೋ ನಮ್ಗೆ ಅಷ್ಟು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ಪಾಕದಲ್ಲೇ ಲಿಂಗ ಮಾಡಿದ್ದೀವಿ. ಈಗ ಪಾಕದುಂಡೆ ರೆಡಿ ಇದೆ. ಈಗ ಟೇಸ್ಟ್ ಮಾಡೋಣ. ವರ್ಷ ತಗೋ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ನೀವು ಹೀಗೆ ಮಾಡಿ. ಅಳತೆ ಎಲ್ಲ ಕರೆಕ್ಟಾಗಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡಿ. ಥ್ಯಾಂಕ್ ಯು.